ಯಾರ್ ಚೆನ್ನಾಗ್ ಆಡ್ತಾರೆ ಎಲ್ಲ ಹುಚ್ಚರಾಡ್ದಂಗ್ ಆಡ್ತಾ ಇದಾರೆ. ಅದರಿಂದ ಏನ್ ಸಂದೇಶ ಇಲ್ಲ. ಏನು ಒಂದು ಶೋ ಮೊದಲ ತರ ಇಲ್ಲ ಅದು. ಎಲ್ಲ ಈ ಬುದ್ಧಿ ಇಲ್ದವೆಲ್ಲ ಹೋಗಿ ಹುಚ್ಚರ್ ಸಂತೆ ಆಗಿದೆ ಅದು. ಬಿಗ್ ಬಾಸ್ ಅನ್ನೋದು ಒಂದು ಶೋ ಅಲ್ಲ, ಅದು ಹುಚ್ಚರ್ ಸಂತೆ ತರ ಇದೆ. ನಿಮ್ ಪ್ರಕಾರ ಹೆಂಗಿರ್ಬೇಕು? ಏನ್ ಪ್ರಯೋಜನ ಇಲ್ಲ. ಅದರಿಂದ ಏನಾದ್ರೂ ಕಲ್ತ್ಕೊಬೇಕು, ಸಮಾಜಕ್ಕೆ ಏನಾದ್ರೂ ಸಂದೇಶ ಸಾರ್ಬೇಕು. ಅದ್ರಲ್ಲಿ ಏನಿದೆ? ಏನು ಇಲ್ಲ. ಯಾವ ಒಂದು ಸಂದೇಶನೂ ಅದರಿಂದ ಬರ್ತಾ ಇಲ್ಲ. ಒಬ್ರಿಗೊಬ್ರು ಕಚ್ಚಾಡಿಕೊಂಡು ಒಳಗಡೆ ಸುಮ್ನೆ ಇಲ್ದೇ ಇರೋದನ್ನ ನಾನು ದೊಡ್ಡವರು ನಾನ್ ದೊಡ್ಡವನು ಅಂದ್ಕೊಂಡು ಸುಮ್ನೆ ನಾನ್ ಕ್ಯಾಪ್ಟನ್ ಅನ್ನ ಬಿಲ್ಡಪ್ ಕೊಟ್ಕೊಂಡ್ ಕೆಲಸ ಮಾಡ್ತಾವ್ರೆ ಬಿಟ್ರೆ ಅದರಿಂದ ಏನು ಪ್ರಯೋಜನ ಅಲ್ಲ. ಮತ್ತೆ ಜನ ಎಲ್ಲ ಅದನ್ನೇ ಇಷ್ಟಪಟ್ಟು ಕೋಟ್ಯಾಂತರ ಜನ ನೋಡ್ತಿದಾರಲ್ಲ, ನಿಮ್ಗೆ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲದಿಂದ ನೋಡ್ತಾರೆ. ಅಲ್ಲಿ ಏನು ಆಗ್ತಾ ಇಲ್ಲ, ಬರೀ ಅದ ಹಂಗೆ ಚಿಲ್ಲರೆ ವ್ಯವಹಾರದಂಗೆ ನಡ್ಕೊಂಡು ಹೋಗ್ತಾ ಇದೆ. ಚಿಲ್ಲರೆ ವ್ಯವಹಾರದಂಗೆ ಅಂದ್ರೆ ನೋಟು ಬಂದ ತರ ನಡಿಬೇಕು. ಇಲ್ಲ ಇಲ್ಲ, ಅದರಿಂದ ಏನು ಪ್ರಯೋಜನ. ಅಲ್ಲಿ ಯಾರು ಒಬ್ರು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಯಾರು ಒಬ್ಬರ ಇದು ಆಕ್ಟಿಂಗು ಕೂಡ ಅಲ್ಲಿ ಏನಂತ ನಿಮ್ಗೆ ಬೇಜಾರ್ ಆಗ್ತಾ ಇರೋದು ಏನ್ ನಿಮ್ಗೆ? ಏನ್ ಅದರಿಂದ ಅವ್ರು ಕೊಡೋ ಅಂತ ಟಾಸ್ಕ್ ನ ಸರಿಯಾಗಿ ಒಬ್ರು ಮಾಡೋದಿಲ್ಲ. ಒಬ್ರ ಮೇಲೆ ಒಬ್ರು ದ್ವೇಷ ಮಾಡ್ಕೊಂಡ್ ಕಚ್ಚಾಡ್ತಾರೆ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲ, ಬಿಗ್ ಬಾಸ್ ಅಂತಂದ್ರೆ ಏನಂದ್ರೆ ವ್ಯಕ್ತಿತ್ವದ ಆಟ. ಅಲ್ಲಿ ಅವ್ರವ್ರ ವ್ಯಕ್ತಿತ್ವ ಪ್ರದರ್ಶನ ಮಾಡೋರು ಯಾರು? ಅಲ್ಲ, ಸೋಲು ಗೆಲುವು ಜಗಳ ಅವೆಲ್ಲ ಬೇಕೇ ಬೇಕಲ್ವಾ? ಅಲ್ಲಿ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಶೋ ನಡೀತಾ ಇಲ್ಲ. ಅದು ಅವ್ರವ್ರೆ ಕಚ್ಚಾಡ್ಕೊಂಡು ವೈಯಕ್ತಿಕ ಕಾರಣಗಳಿಂದ ಇದು. ಅಲ್ಲಲ್ಲ, ನಾನ್ ಕೇಳ್ತಾ ಇರೋದು ಏನಂದ್ರೆ, ಈಗ ನಾವು ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾವ ತರ ಬೇಕು ಅಂತ ನಾವು ಕೇಳ್ತಾ ಇರೋದು. ಬಿಗ್ ಬಾಸ್ ಅಂದ್ರೆ ಏನಾದ್ರೂ ಒಂದ್ ಸಾಧನೆ ಮಾಡಿರ್ಬೇಕು, ಇಲ್ಲ ಅದರಿಂದ ಏನಾದ್ರೂ ಒಂದ್ ಟ್ಯಾಲೆಂಟ್ ಕಲ್ತ್ಕೊಂಡು ಈಚೆ ಬರ್ಬೇಕು. ಸುಮ್ನೆ ಏನಾಗ್ತಾ ಐತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದೇನಾಗ್ತಾ ಐತೆ ಅಂತಂದ್ರೆ ಬಿಗ್ ಬಾಸ್ ಗೋಸ್ ಬಂದವನೇ ಅನ್ನೋ ಸ್ಟ್ಯಾಂಡರ್ಡ್ ಆಗ್ತಾವ್ರೆ, ಜನಗಳಿಗೆ ಪರಿಚಯ ಆಗ್ತಾವ್ರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗ್ತಾವ್ರೆ ಜನ. ಅಷ್ಟ್ ಬಿಟ್ರೆ ಅದರಿಂದ ಏನು ಇದಕ್ಕೆ ಸಮಾಜಕ್ಕೆ ಏನ್ ಸಂದೇಶ ಇಲ್ಲ ಅದ್ರಲ್ಲಿ. ಹಂಗಾರ ಅಲ್ಲಿರೋ ಕಂಟೆಸ್ಟೆಂಟ್ ಒಬ್ರು ಚೆನ್ನಾಗಿಲ್ಲ ಅಂತೀರಾ? ಎಲ್ಲ ವೇಸ್ಟ್ ಬಾಡಿಗಳ ಅಣ್ಣ. ಗಿಲ್ಲಿ ನಟ ಇಡೀ ಕರ್ನಾಟಕನ ನಗಿಸ್ತಾವನಿ, ಏನ್ ಜನ ಬಿದ್ದು ನೋಡ್ತಾವ್ರೆ. ಅವ್ನು ಇಲ್ಲಿ ನಗ್ಸೋದೇ ಬೇರೆ, ಅಲ್ಲಿ ಆಟ ಆಡ್ತಾ ಇರೋದೇ ಬೇರೆ. ಸುಮ್ಮನೆ ಅವನೇನ್ ಮಾಡ್ತಾನೆ, ತಮಾಷೆಗೆ ಆಡ್ಕೊಂಡು ಹೋಗ್ತಾವನೆ. ಅದೀಗ ನೋಡಿ ಅವನ್ನ ಒಬ್ಬೊಬ್ರಾಗಿ ಕೈ ಬಿಡ್ತಾ ಇದಾರ. ಮತ್ತೆ ಇನ್ನೇನ್ ಮಾಡ್ತಾರೆ? ಮೊದ್ಲಿದ್ದವ್ರು ಬಿಡುತ್ತಾರೆ, ಇನ್ನೊಬ್ರ ಜೊತೆಗೋ ಸೇರ್ಕೊಂತಾನೆ ಹಂಗೆ. ಅಲ್ಲ, ಗಿಲ್ಲಿನೇ ಕೈ ಬಿಡ್ಬೇಕು, ಗಿಲ್ಲಿಗೆ ಕೈ ಬಿಡ್ತಾ ಇದಾರ. ಗಿಲ್ಲಿ ಅದೇನಿದ್ರು ಇಲ್ಲಿ ಈ ಆಟದಲ್ಲಿ ಮಾಡ್ತಾ ಇದ್ನಲ್ಲ, ಹೊರಗಡೆ ವಿಡಿಯೋದಲ್ಲಿ ಮಾಡ್ತೀನಿ ಆತರ ಬೇಕು ಅನಿಸ್ತಿದೆ. ಆತರ ಅಲ್ಲಿ ಅವ್ನ್ ಮಾಡಕ್ ಬರಲ್ಲ ಅದನ್ನ. ಅಣ್ಣ, ಅಂದ್ರೆ ಅಲ್ಲಿ ಅವ್ರ ವಿಡಿಯೋ ಅವ್ರು ಸ್ವಂತ ಮಾಡ್ತಿದ್ರು, ಒಂದ್ ವಿಚಾರದ ಬಗ್ಗೆ ಮಾಡ್ತಿದ್ರು. ಆದ್ರೆ ಅಲ್ಲಿ ಬಿಗ್ ಬಾಸ್ ಏನ್ ಕಂಟೆಸ್ಟ್ಮೆಂಟ್ ಕೊಡ್ತಾರೆ ಆತರ ಮಾಡ್ಬೇಕಲ್ವಣ್ಣ? ಮಾಡ್ಬೇಕು. ಆದ್ರೂ ಅದ್ರಲ್ಲಿ ಅಂತ ಇದು ಸಕ್ಸಸ್ ಕಾಣ್ತಾ ಇಲ್ವಲ್ಲ. ಈಗ ಅಶ್ವಿನಿ ಗೌಡ ಅವ್ರು ಚೆನ್ನಾಗ್ ಆಡ್ತಿಲ್ವಾ? ಹೇಳಿ, ಏನ್ ಬಂದು 4 ಮಾತು. ಅಶ್ವಿನಿ ಗೌಡ ಅವ್ರದ್ದು ಏನ್ ಪ್ರಾಬ್ಲಮ್ ಆಗ್ತಿದೆ? ಪ್ರಾಬ್ಲಮ್ ಏನು ಅಂದ್ರೆ, ನಾನು ಎಲ್ಲರಿಗಿಂತ ದೊಡ್ಡದು ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಯ್ತಾವ್ರೆ. ಆಟದಲ್ಲಿ ಏನಂತ ಹೇಳ್ಕೊಳೋ ಅಂತ. ಅದು ಒಂದು ಆಟ ಅಲ್ವಣ್ಣ. ಗೆಲ್ಬೇಕು ಅಂದ್ರೆ ನಾನು ಗೆಲ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ ಕಂಟೆಂಟ್ ಮಾಡಿ ನಾನ್ ಗೆಲ್ಲದಲ್ಲ. ನನ್ ಟ್ಯಾಲೆಂಟ್ ಮೇಲೆ ಗೆಲ್ಬೇಕು ನಾನು. ಅದೇ ನನ್ ಟ್ಯಾಲೆಂಟ್. ಇನ್ನೊಬ್ಬರನ್ನ ಟ್ಯಾಲೆಂಟ್ ತುಳಿದ್ಬಿಟ್ಟು ನಾನ್ ಗೆಲ್ಲದಲ್ಲ. ನಾನು ವೈಯಕ್ತಿಕವಾಗಿ ಗೆಲ್ಬೇಕು ನಾನು. ಇನ್ನೊಬ್ಬರನ್ನ ತಳ್ಬಿಟ್ಟು ನಾನು ಮುಂದೆ ಒಡೆ ಗುರಿ ಮುಟ್ಟಿರೆ ಸರಿ. ಈಗ ಆ ಹುಡುಗಿ, ಚಿಕ್ಕ ಹುಡುಗಿ ಬಂದಿದೆಯಲ್ಲ, ರಕ್ಷಿತಾ ಶೆಟ್ಟಿ ಅಂತ, ಆ ಹುಡುಗಿ ಚೆನ್ನಾಗ್ ಆಡ್ತಿಲ್ವಾ? ಏನ್ ಆಡ್ತೋ ಅದಿನ್ನು ಚಿಕ್ಕ ಹುಡುಗಿ. 25 ವರ್ಷ ಕಣ. 25 ವರ್ಷ ಆದ್ರೂ ಮದುವೆ ಮಾಡ್ಬೇಕು ಬಂದ ತಕ್ಷಣನೇ ಅಂತ ಹೇಳ್ಕೊಳೋ ಅಂತದಿಲ್ಲ. ಸರಿಯಾಗಿ ಆಕೆ ಭಾಷೆ ಟ್ರಾನ್ಸ್ಫರ್ ಸರಿಯಾಗಿ ಬರ್ತಾ ಇಲ್ಲ. ಆಕೆ ಮಾತಾಡೋ ಮಾತು ಸರಿಯಾಗಿ ಅರ್ಥಗರ್ಭಿತವಾಗೇ ಬರಲ್ಲ. ಅರ್ಥಗರ್ಭಿತವಾಗಿ. ಆಮೇಲೆ ಎಲ್ಲ ಚೆನ್ನಾಗಿರೋ ಸುಂದರವಾಗಿ ಹುಡುಗಿರವ್ರಲ್ಲ, ಅದು ಇಷ್ಟ ಆಗ್ತಿಲ್ಲ ನಿಮ್ಗೆ? ಅಲ್ಲಿ ರಿಸಾ, ರಾಸಿಕಾ, ಸ್ಪಂದನ. ಅದೇ ಸ್ವಲ್ಪ ಈಗ ತನಿಷಾ ಕುಪ್ಪಂಡ ಅವರು ಇಂಪ್ರೂವ್ ಆದ್ರಲ್ಲ, ಆತರ ಇಂಪ್ರೂವ್ ಆಗೋಣ ಅಂತ ಹೋಗೋರು ಅಷ್ಟೇ. ಆತರ ಹುಡುಗಿರ್ ಇರ್ಬೇಕಾಗಿಲ್ಲ, ಆತರ ಇಂಪ್ರೂವ್ ಆಗೋಸ್ಕರ ಅಲ್ಲಿ ಹೋಗೋರು ಅಷ್ಟೇ ಅವರು. ಅಲ್ಲ ಅಣ್ಣ, ಎಲ್ಲ ಸುಂದರವಾದ ಹುಡುಗಿರೋರ. ನೀವ್ ಎಲ್ಲಿ ಹೇಳಿದ್ರಿ ನೋಡಿ, ತನಿಷಾ ಕುಪ್ಪಂಡ ಕೇಳಿದ್ರೆ ಇಂಪ್ರೂವ್ ಆದ್ರಲ್ಲ, ಆತರ ನಾವು ಆಗೋಣ ಅಂತ ಬೆಳೆಸ್ಕೊಳಕ್ ಹೋಗೋರೆ. ಬಟ್ ಇವ್ರ ಆತರ ಆಗ್ತಾರೆ ಅನ್ನೋ ಬಗ್ಗೆ ನಾವ್ ಹೇಳಕ್ ಬರಲ್ಲ. ಅವರು ಇದು ಅದು. ನೀವು ಹಿಂದೆ ಎಲ್ಲಾ ಸೀಸನ್ಗಳು ನೋಡಿದೀರಾ? ಅಲ್ಲ ಕಣ, ಕರ್ನಾಟಕದಲ್ಲಿ ಎಷ್ಟೋ ಜನ ಮಾತಾಡ್ಸಿ, ನೀವು ಒಬ್ರೇ ಬಿಗ್ ಬಾಸ್ ಸರಿಯಿಲ್ಲ ಏನು ಅಂತ ಹೇಳ್ಕೊಳ ಅಂತದಿಲ್ಲ. ಏನು ಇಲ್ಲ. ಅದನ್ನ ನೋಡಪ್ಪ, ಧಾರಾವಾಹಿ ನೋಡೋದು. ಅಲ್ಲ, ಧಾರಾವಾಹಿ ತಲ್ಕೆಟ್ಟತನ ಅದ್ ನೋಡ್ತಾ ಇರೋ ಜನ. ಅದೇ ಈಗೇನೋ ಒಂಥರ ಹೊಸ ಥ್ರಿಲ್ ನೋಡ್ತಾವ್ರ ಅಷ್ಟೇ. ಏನಾಗುತ್ತೋ ಅಂತ. ನಿಮ್ ಮನೇಲಿ ಯಾರು ನೋಡ್ತಿಲ್ವಾ? ಏನು ಆಗ್ತಾ ಇಲ್ಲ, ಬರೀ ಕಚ್ಚಾಡ್ಕೊಂಡು ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂತವ್ರ ಅಷ್ಟೇ. ಅಲ್ಲ, ಕಚ್ಚಾಡ್ತಾರೆ, ಲವ್ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಆಟ ಆಡ್ತಾರೆ, ಅವೆಲ್ಲ ನೋಡ್ತಿಲ್ಲ ನೀವು? ನೋಡ್ತಾ ಇದೀವಿ ಅಂತ ಹೇಳ್ಕೊಳೋ ಅಂತ ಹಿಡಿಸ್ತಾ ಹೋಗಪ್ಪ. ಅವಾಗಿಂದ ಬರೀ ಹೇಳ್ಕೊಳ್ಳೋಂಗಿಲ್ಲ. ಅಶ್ವಿನಿ ಗೌಡ ಇದಾರಲ್ಲ, ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಬಂದು ಹಾಕೊಂಡು ಗುಮ್ತಾ ಇದ್ರು ಗಿಲ್ಲಿನ. ನೀನ್ ಸರಿ ಇಲ್ಲ, ನೀನು ಬನಿಯನ್ನೆಲ್ಲ ಹಾಕೊಂತೀಯ, ಬಡವ್ರ ಮಗನ್ ತರ ಶೋ ಬನಿ ನಿಕ್ಕೊಂಡ್ ಬರೀ ಬಡತನ ತೋರ್ಸ್ಕೊಂಡ್ ಆಟ ಆಡ್ತಿದ್ಯಾ ಅಂತ. ಅದ್ ಸರಿ ಅದು ಅವ್ರು ಹೇಳಿದ್ದು? ಬನೀನ್ ಹಾಕ್ಬಾರ್ದು ಅಂತ ಅವಲೇ ಬಿಗ್ ಬಾಸ್ ರೂಲ್ಸ್ ಮಾಡ್ಬೇಕಾಯ್ತು. ಬನೀನ್ ಹಾಕುವಾಗ ಒಳಗ್ ಬಿಟ್ಟಿದ್ದೆ ಹೆಂಗ ಅವ್ರನ್ನ?
ಹಾ ನೀವ್ ಬನೀನ್ ಹಾಕ್ಬಾರ್ದು, ಇಂಥ ಉಡುಪೆ ಧರಿಸ್ಬೇಕು ಅಂತ ಹೇಳ್ಬೇಕಾಯ್ತು ಅವ್ನಿಗೆ. ರೂಲ್ಸ್ ಈಗ ಮಾಡ್ಬೇಕಿತ್ತು. ಬಿಟ್ಟು ಅವನ್ನ ಕಂಡೆಮ್ ಮಾಡೋದು ಯಾಕೆ? ಹಿಂದೆ 11 ಸೀಸನ್ ಎಲ್ಲ ಬನೀನ್ ಹಾಕೊಂಡ್ ಓಡಾಡೋರಲ್ಲ. ಅವಾಗ ಯಾರು ಕೇಳಿರ್ಲಿ, ಇವಾಗ ಕೇಳ್ತಾವ್ರಲ್ಲ ಅವ್ನ. ಅಲ್ಲ ಬನೀನ್ ಹಾಕೋದಿರ್ಲಿ, ಅಲ್ಲಿರೋ ಹೆಣ್ಮಕ್ಳು ಆಪಾಪ್ ಚಡ್ಡಿ ಹಾಕಿ ಓಡಾಡ್ತಾರೆ. ಅದು ಚಡ್ಡಿ ಹಾಕೋ ಶೋನೆ, ಮತ್ತಿನ್ನೇನು? ಅಲ್ಲ ಈಗ ಚಡ್ಡಿ ಹಾಕೊಂಡು ಓಡಾಡೋ ಶೋನೆ ಅದು, ಮತ್ತಿನ್ನೇನು? ಬಿಗ್ ಬಾಸ್ ಚಡ್ಡಿ ಹಾಕೋ ಅಲ್ಲ ಅದು ಫ್ಯಾಷನ್ ಅಲ್ವಣ, ಅದಕ್ಕೆ ಹೆಣ್ಮಕ್ಳು ಬಟ್ಟೆ ಹಾಕೋತಾರೆ. ಈಗ ಹಾಕೊಂಡವ್ರೆ, ಅದೇ ಈಗ ಫ್ಯಾಷನ್ ಆಗೈತೆ, ಅದಕ್ಕೆ ಹಾಕೊಂಡವ್ರೆ. ಅದಕ್ಕೆ ಅದು ಚಡ್ಡಿ ಹಾಕೋ ಶೋ ಅಂದ್ಬಿಟ್ರಿ ನೀವು ಟೈಟ್ಲು. ಏನು ಮಾಡಕ್ಕಾಗಲ್ಲ, ಅವ್ರು ಹಾಕಿದ್ಮೇಲೆ ಅದ್ ನಾವ್ ಹೇಳಲೇಬೇಕಲ್ಲ. ಹಾ ಹಾ ಉಡುಪು ನಾ ಧರಿಸೋದು ಅವ್ರ ಇಷ್ಟಕ್ ಬಿಟ್ಟಂತದ್ದು. ಹಾ ಅವ್ರ ಏನ್ ಹಾಕ್ಯಂತಾರೆ ಅಂತ ಬಿಗ್ ಬಾಸ್ ಏನಾದ್ರು ಈ ತರ ಇದನ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ ಮಾಡೋರು. ಇವ್ರು ಹೇಳಿಲ್ಲ, ಅವ್ರು ಕೇಳಲಿಲ್ಲ. ಆಮೇಲೆ ಅಂತ ದೊಡ್ಡ ಮನೆ ಅದು ಬಿಗ್ ಬಾಸ್ ಮನೆ. ಈಗ ನೀವು ಬೇಜಾರಾಗ್ತದ ನಿಮ್ ಪ್ರಕಾರನೇ ಕೇಳೋದಾದ್ರೆ, ಅಲ್ಲಿ ತಿನ್ನೋ ಊಟಕ್ಕೆ ಕಷ್ಟ ಅಂತ ಹೇಳ್ತಾರಲ್ಲ, ಹೌದಾ? ಅದೇನ್ ಅದ್ರ ಬಗ್ಗೆ ನಾವು ಒಳಗೋಗಿ ನೋಡಿಲ್ವಲ್ಲ. ಹೋಗಿ ಅವ್ರು ಏನ್ ತಿಂದವ್ರೆ ಅಂತ ನಮಗೆ ತೋರಿಸ್ತಾರ? ಅಲ್ಲ, ಏನು ತಿಂದೆ ನಂಗೆ ಬದುಕಿರಕ್ ಆಗತ್ತೆ ಅವ್ರಿಗೆ ಹೇಳ್ತಾರಲ್ಲ. ಈ 1000 ಜನ 1000 ಹೇಳ್ತಾರೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ವಿಘ್ನ ಬಂತಲ್ಲ. ಏನ್ ವಿಘ್ನ ಬಂತಣ್ಣ? ಯಾಕೆ ಎಲ್ಲಾರನ್ನು ಕಂಟೆಸ್ಟ್ಗಳು ನೀಚೆ ಹಾಕಿರ್ಲಿಲ್ವಾ 2 ದಿವಸ? ಅದು ನಿಮ್ ಪ್ರಕಾರ ಹೇಳೋಣ, ಅದು ಗಿಮಿಕ್ ಟ್ರಿಕ್ಸ್ ಅಂತಾರೆ ಕೆಲವರು. ಗೊತ್ತಿಲ್ಲ, ಒಟ್ನಾಗೆ ವಿಘ್ನ ಸ್ಟಾರ್ಟಿಂಗ್ ಆಯ್ತಾ? ಓ, ವಿಘ್ನ ಆಗ್ಬಿಡ್ತು ಅಂದಿರ, ಅದಕ್ಕೆ ಚೆನ್ನಾಗ್ ಆಗ್ತಾ ಇಲ್ಲ. ಈಗ ಈ ಸೀಸನ್ ಏನಂತ ಹೇಳ್ಕೊಳಕ್ ಗೊತ್ತಾ ಇಲ್ಲ, ನೋಡ್ಬೇಕು. ಓಕೆ, ಈಗ ಏನಪ್ಪಾ ಅಂತಂದ್ರೆ ಒಂದ್ ಪತ್ರ ಬಂದಿದ ತಕ್ಷಣನೇ ಗೊಳೋ ಅಂತ ಅಳ್ತಾರೆ. ಹೋಗ್ 1 ತಿಂಗಳಾಗಿಲ್ಲ, ಶೂಟಿಂಗ್ ಅಂತ ಹೋದ್ರೆ ತಿಂಗಳಾನ್ಗಟ್ಲೆ ಹೋಗಿರ್ತಾರೆ. ಆದ್ರೆ ಇಲ್ಲಿ ಅಳ್ತಾರಲ್ಲ, ನಾಟಕ ಆಡ್ತಾವ್ರ. ಜನ ನಂಬೇಕಲ್ಲ, ಅದಕ್ ನಾಟಕ ಆಡ್ತಾವ್ರೆ. ನಂಬಿಸ್ತಾವ್ರೆ, ಜನ ನಂಬ್ತಾ ಇಲ್ಲ ನಿಮ್ ಪ್ರಕಾರ. ಈಗ ಧಾರಾವಾಹಿಗಳು ಪಿಕ್ಚರ್ಗಳು ಎಷ್ಟೋ ಬಂದು ಹೋಗ್ತವೆ, ಅದನ್ನ ನೋಡಿರ್ತಾರೆ. ಇದೇನ್ ಹೊಸದೇನ್ ಅಲ್ವಲ್ಲ, ಇದು ಹೊಸ ಧಾರಾವಾಹಿ ಅಲ್ಲ, ಹೊಸ ತರ ಏನಲ್ಲ. ಅದ್ರಲ್ಲಿ ತಂಗಿ ಇದ್ರಲ್ಲಿ ಅದ್ರಲ್ಲಿ ದುಡ್ಡು ಕೊಟ್ಟು ಅಳಿಸ್ತಾರೆ, ಇದ್ರಲ್ಲಿ ಇವರೇ ಬೇಕು ಅಂತ. ಅಣ್ಣ, ನೀವ್ ಎಲ್ಲಿ ಮಾತಾಡ್ತಾ ಇರೋದು? ಜಾಗ ಯಾವ್ದಿದು? ಇದು ಜಾಲಹಳ್ಳಿ ಕ್ರಾಸ್. ಇದು ಯಾವ ಅಂಗಡಿ ಹೆಸರೇನಿದು? ಶ್ರೀನಿಧಿ ಬಾರ್. ಓ, ಬಾರಲ್ಲಿ ಇದೆಯಾ? ಅದಕ್ಕೆ ನಿನ್ಗೆ ಏನು ಇಷ್ಟ ಆಯ್ತಾ ಇಲ್ಲ? ಏನಾದ್ರು ಅಂದ್ಕೊಳ್ಳಿ, ನಿಮ್ಗೆ ಸೇರಿದ್ದು. ಈಗ ಸರ್, ಓಕೆ, ಈಗ ಧ್ರುವಂತ ಇದಾನಲ್ಲ, ಪ್ರತಿ ದಿನಾನು ಕೂಡ ಟಾರ್ಚರ್ ಕೊಡ್ತಾ ಇದ್ದಾನೆ. ಈಗ ಸುದೀಪ್ ಅವ್ರ ಮನೆ ಏನ್ ಬಂದ್ ಬೈದಾಗ್ಲಿಂದನ ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಗಿಲ್ಲಿಗೆ ಮತ್ತೆ ರಕ್ಷಿತಂಗ್ ಟಾರ್ಚರ್ ಕೊಡ್ತಾವ್ರಲ್ಲ. ಮಾಡ್ಲಿ ತಗೊಳ್ಳಿ, ಏನ್ ಮಾಡ್ತಾನೆ ಮುಂದ್ ಕಾದ್ ನೋಡೋಣ. ಅದ್ಯಾಕೆ ಈಗ್ಲೇ ಯಾಕಂದ್ರೆ ಅಡ್ವಾನ್ಸ್ ಈಗ ಟಾರ್ಚರ್ ಕೊಡ್ತಾವನಲ್ಲ. ಈಗ ಗಿಲ್ಲಿಗೆ ಬೈತಾನೆ, ರಕ್ಷಿತಾ ಪಾಪ ಮಂಗಳೂರು ಹುಡುಗಿಗೆ ಬೈತಾನೆ. ಯಾಕೆ ಯಾರು ಇಲ್ಲ ಅವ್ರಿಗೆ, ಹಿಂದೆ ಯಾರು ಇಲ್ಲ ಬ್ಯಾಕ್ ಸಪೋರ್ಟ್ ಅಂತ ಏನಾದ್ರು ಬೈತಾನ? ಬ್ಯಾಕ್ ಸಪೋರ್ಟ್ ಇಲ್ಲ ಅಂತ ಅವ್ನ್ಗೆ ಹೆಂಗ್ ಗೊತ್ತಾ? ಅವ್ರ ಮನೆ ಕಡೆ ಬ್ಯಾಕ್ ಸಪೋರ್ಟ್ ಇದ್ದೇ ಇರ್ತದೆ. ಈಗ ಆಟ ಆಡ್ಬೇಕಾದ್ರೆ ಎಲ್ಲರೂ ಸಿಂಗಲ್ ಆಗಿ ಬರೋದು, ಇನ್ನೇನು ಅವ್ರ ಮನೆ ಫ್ಯಾಮಿಲಿ ಏನಾದ್ರು ನೀವು ಈಗ ಗಿಲ್ಲಿಗೆ ಏನಾದ್ರು ಹೊಡೆದ್ಬಿಟ್ರೆ ನೀವೇನ್ ಮಾಡ್ತೀರಾ? ನಾವೇನ್ ಮಾಡಕ್ಕಾಗತ್ತ? ಬಿಗ್ ಬಾಸ್ ಮನೆಯವ್ರು ಮಾಡ್ಬೇಕು. ನಾವ್ ಇಲ್ಲಿಂದ ಹೋಗಿ ಒಳಗಡೆ ಹೋಗಿ ನಮ್ಗೆ ಬಿಡ್ತಾರಲ್ಲ. ನಾವ್ ಯಾರಿಗೂ ಅಭಿಮಾನಿ ಅಲ್ಲ, ಸುಮ್ನೆ ಎಂಟರ್ಟೈನ್ಮೆಂಟ್ ನೋಡೋದಷ್ಟೇ ನಮ್ ಕೆಲ್ಸ. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಇವ್ರನ್ನೇ ಹೇಳಿರೋದು ದೇವ್ರು ಅಭಿಮಾನಿ ಅಂತ. ಅಣ್ಣ, ಈಗ ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದ್ ಚಾನ್ಸ್ ಬಿಗ್ ಬಾಸ್ ಹೋಗಿ ಸಿಕ್ಕರೆ ನೀವ್ ಹೋಗ್ತೀರಾ? ಬೇಡ, ಯಾಕೆ ಹೋಗಲ್ಲ ಅಣ್ಣ? ಅಲ್ಲಿ ಕಲ್ತ್ಕೊಂಬರೋ ಅಂತದ್ ಏನಿಲ್ಲ, ಸುಮ್ನೆ ಫೇಮಸ್ ಆಗೋಸ್ಕರ ಹೋಗ್ತಾರೆ. ಅದೇನು ಮುಖ್ಯ, ಇವತ್ತು ಫೇಮಸ್ ಆಗೋದೇನು ಮುಖ್ಯ? ನಮ್ಗೆ ಅದ್ ಬೇಕಾಗೇ ಇಲ್ವಲ್ಲ. ಇನ್ ಕಲ್ತ್ ಏನ್ ಮಾಡ್ಬೇಕಣ್ಣ? ಅಲ್ಲಲ್ಲ, ಅದ್ ಬೇಕಾಗೇ ಇಲ್ಲ ನಮ್ಗೆ. ಹಣ ಬರುತ್ತಲ್ಲಣ್ಣ ಬಿಗ್ ಬಾಸ್ ಹೋದ್ರೆ. ಯಾರು ಅಲ್ಲಲ್ಲ, ಯಾರು ಇರ್ತಾರೋ ಇಲ್ದೇ ಇರೋರು ಸಂಪಾದನೆ ಮಾಡ್ಕೊಳ್ಳಿ, ನಮ್ಗೇನಾದ್ರು ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇದೆ, ನಮ್ಗೇನ್ ಬೇಕಾಗಿಲ್ಲ. ಅವ್ರ ಹತ್ರ ಐತೆ, ಅದಕ್ಕೆ ಬಂದಾರ ಬಾರ್. ಖುಷಿ ಪಡೋರ ವ್ಯಾಪಾರ ಮಾಡೋರ. ಹಾಗಾಗಿ ನಮ್ಗೇನಾದ್ರು ಅವಶ್ಯಕತೆ ಇಲ್ಲ. ಯಾರು ಇಲ್ದೇ ಇರೋರು ಹೋಗಿ ತಗೊಳ್ಳಿ, ಅದು ಒಳ್ಳೇದು. ಒಟ್ಟು ಶೋ ನಿಮ್ಗೆ ಪ್ರಕಾರ ಚೆನ್ನಾಗಿದೆ. ಕಂಟೆಸ್ಟೆಂಟ್ಸ್ ಯಾರು ಹೋಗ್ಬೋದಣ್ಣ, ಹೊರಗಡೆ ಹೋಗ್ತಾರೆ ಹೇಳಕ್ ಬರಲ್ಲ, ನಾವ್ ಹೇಳಕ್ ಬರಲ್ಲ. ಬಿಗ್ ಬಾಸ್ ನವರು ಅಲ್ಲಿ ಅವರ ಆಯ್ಕೆ ಆಟನ ನೋಡಿ ತೀರ್ಮಾನ ಮಾಡ್ತಾರೆ. ನಾನ್ ಮಾಡಿ ಅವ್ನು ಹೊರಗಡೆ ಹೋಗ್ತಾನೆ ಅನ್ನೋದಾಗಿದ್ರೆ ಅಲ್ಲಿರೋ ಎಷ್ಟೋ ಜನಗಳು ಸತ್ಕೀಚೆ ಕಳಿಸ್ತಾ ಇದ್ರಿ ನೀವು. ನಾವ್ ಕಳ್ಸಕ್ ಬರಲ್ಲ. ಬಿಗ್ ಬಾಸ್ ನೀವೇ ನಿಮ್ಮ ಆಯ್ಕೆ ತರನೇ ಇದ್ದಿದ್ರೆ ನೀವ್ ಯಾರನ್ನ ಕಳಿಸ್ತಿದ್ರಿ? ಅಣ್ಣ, ಈಗ ನಿಮ್ ಪ್ರಕಾರ ಎಂತೆಂತ ಜನ ಬಿಗ್ ಬಾಸ್ ಒಳಗಡೆಗೆ? ಎಲ್ಲಾ ಫೀಲ್ಡ್ ನವರು ಹೋಗ್ಬೇಕು. ಉದಾಹರಣೆಗೆ ಬರೇ ಧಾರಾವಾಹಿ ಅವರು, ಈ ಸುಂದರವಾಗಿರೋ ಹೀರೋಯಿನ್ಗಳು ಹೋಗೋದಲ್ಲ ಮುಖ್ಯ. ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಏನಾದ್ರು ಸಾಧನೆ ಮಾಡಿರೋ ಅಂತವ್ರು ಅದ್ರ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಆಟ ಆಡೋದ್ರಲ್ಲಿ ಯಾರು ಇರೋರು ಹೋಗ್ಬಿಟ್ಟು ಅಲ್ಲೇ ಮಾಡ್ತಾರೆ. ಈಗ ಯಾರು ಬೇಕು ಹೇಳೋಣ? ಈಗ ಬಾರ್ನವ್ರು ಬೇಕಾ, ಸ್ಕೂಲ್ ಸೆಕ್ಯೂರಿಟಿ ಮಾಡೋರು ಬೇಕಾ, ಯಾರು ಬೇಕಾ? ಎಲ್ಲಾ ಫೀಲ್ಡರು ಒಬ್ಬೊಬ್ರು ಇರ್ಬೇಕು. ಒಬ್ಬ ರೈತ ಇರ್ಬೇಕು, ಒಬ್ಬ ವ್ಯಾಪಾರ ಮಾಡೋನ್ ಇರ್ಬೇಕು, ಒಬ್ಬ ಆಟೋ ಡ್ರೈವರ್ ಇರ್ಬೇಕು, ಇನ್ನೊಬ್ಬ IT-BT ಕಂಪ್ನಿ ಕೆಲಸ ಮಾಡೋನ್ ಇರ್ಬೇಕು, ಒಬ್ಬ ವಿಧಾನಸೌಧರಿಗೆ ಕೆಲಸ ಮಾಡೋನ್ ಇರ್ಬೇಕು, ಒಬ್ಬ ಗೌರ್ಮೆಂಟ್ ಕೆಲಸ ಮಾಡೋನು, ಒಬ್ಬ ಪ್ರೈವೇಟ್ ಕೆಲಸ ಮಾಡೋನು, ಒಬ್ಬ ರೈತ, ಹಿಂಗೆಲ್ಲ ಒಬ್ಬೊಬ್ರು ತಗೋಬೇಕು. ಈಗ ನಾನು ಅವಾಗಲೇ ಕೇಳಿದ್ರೆ ನಮ್ಮ ಸ್ನೇಹಿತರು ಈ ಪ್ರಶ್ನೆ ಕೇಳಿದ್ರು, ನಿಮ್ಗೆ ಏನಾದ್ರು ಅಧಿಕಾರ ಇದ್ದಿದ್ರೆ
ಬಿಗ್ ಬಾಸ್ ಮನೇಲಿ ಯಾರನ್ನ ತಗಿಸ್ತಾ ಇದ್ರಿ ಅಂದ್ರೆ ಕಳಿಸ್ತಾ ಇದ್ರಿ? ಅವ್ರು ನಡೆಸೋ ಶೋನಲ್ಲಿ ನಮ್ಮನ್ನ ನಾವ್ ಹೇಳಿದ ತಕ್ಷಣ ತೆಗಿತಾರೆ ಅಲ್ಲ, ಒಂದ್ ಪಕ್ಷ ಅಧಿಕಾರ ಇದ್ದಿದ್ರೆ ಯಾರನ್ನ ನೀವು ಹೊರಗಡೆ ತೆಗಿತಾ ಇದ್ರಿ? ನಾವು ತೆಗಿಯೋದ್ ಬೇಡ. ಶೋನಲ್ಲಿ ಅವ್ರ ಆಯೋಜಕರು ಏನಿರ್ತಾರೆ ಅದರಂತೆ ತೀರ್ಮಾನ ಮಾಡ್ಕೊಳ್ಳಿ. ನಾವು ಆಯ್ತು ಸರ್. ಇಂತರ ನಾಚೆಗೆ ಹೋಗಿಂದ ನಾವ್ ಹೇಳಕ್ ಬರಲ್ಲ. ಆಯ್ತು ಸರ್. ನಮ್ಗೇನ್ ಅವಶ್ಯಕತೆ ಇಲ್ಲ.